ಎಸ್ ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮುರಳಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಿವೃತ್ತ ಸೇನಾಧಿಕಾರಿಗಳು. ಇನ್ನು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಮಾತಾಡ್ತೀನಿ ಮುರಳಿಯವರ ಜೊತೆಗೆ. ಮುರಳಿಯವರೇ, ಕೆಲ ದಿನಗಳ ಹಿಂದೆ ನೀವು ಮಾತಾಡಿದ್ವಿ, ಅತ್ಯಂತ ದೊಡ್ಡ ನಿರ್ಧಾರಕ್ಕೆ ಬರುತ್ತೆ ಭಾರತ ಅನ್ನುವಂಥ ಮಾತನ್ನು ಹೇಳಿದ್ರಿ. ಆ ಮಾತು ಸತ್ಯವಾಗಿದೆ. ನಿನ್ನೆ 1:44 ಏನಾಗಿದೆ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಈ ಮುಖಾಂತರ ಪಾಕಿಸ್ತಾನದ ಅಧಪತನ ಈಗ ಶುರು ಆಗಿದೆ. ಏನಂತೀರಿ? ಹೌದು, ಈ ಥರ ಒಂದು ಕಾರ್ಯಾಚರಣೆ ನಮ್ಮ ದೇಶ ಮಾಡುತ್ತೆ ಅನ್ನೋ ವಿಷಯ ನಮಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ನಮ್ಮ ದೇಶದ ನಾಗರಿಕರಿಗೆ ಸ್ವಲ್ಪ ಅವ್ರಿಗೆ ಯೋಚನೆ ಆಗಿತ್ತು, ಇದೇನಾಯಿತು 15 ದಿವಸ ಆದ್ರೂ ಯಾರು ಏನೂ ಮಾಡಿಲ್ಲ, ಯಾವ ಥರ ಪ್ರತಿಕ್ರಿಯೆ, ಯಾವ ಥರ ಕಾರ್ಯಾಚರಣೆಯನ್ನು ಮಾಡಲಿಲ್ಲ ಅನ್ನುವಂಥ ಯೋಚನೆ ಇತ್ತು. ಆದರೆ ಈಗ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಈಗ ನಾವು ಆ 9 ಹೈ ವ್ಯಾಲ್ಯೂ ಟಾರ್ಗೆಟ್ಸ್ ಕೋಆರ್ಡಿನೇಟ್ಸ್ ಕಂಡುಹಿಡಿಯೋಕ್ಕೆ ಟೈಮ್ ಆಗಿದೆ. ಅದನ್ನು ಕೋಆರ್ಡಿನೇಟ್ಸ್ ಕಂಡುಹಿಡಿದು ಸರಿಯಾಗಿ ವೆಪನ್ ಸಿಸ್ಟಮ್ನ ಡಿಸೈಡ್ ಮಾಡಿ ಅದನ್ನು ಹೊಡಿಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಯಿತು. ಆದರೆ ಪರವಾಗಿಲ್ಲ, ದೇರಾಯ ದುರುಸ್ತಾಯ. ಆದರೆ ನಾವಿವತ್ತು ನಮ್ಮ ಏನೇನು ಬತ್ತಳಿಕೆಯಲ್ಲಿ ಏನೇನಿತ್ತು ಶಸ್ತ್ರಾಸ್ತ್ರಗಳಿತ್ತು ಎಲ್ಲ ಯೂಸ್ ಮಾಡಿದ್ದೀವಿ. ಎಲ್ಲ ಬಿಯಾಂಡ್ ವಿಜುವಲ್ ರೇಂಜು, ಬ್ರಹ್ಮೋಸ್ ಮಿಸೈಲ್ ಇರ್ಬೋದು, ಸ್ಕ್ಯಾಲ್ಪ್ BVR ಮಿಸೈಲ್ ಇರ್ಬೋದು, ಅಥವಾ ಡ್ರೋನ್ಸ್ ಇರ್ಬೋದು, ಅಥವಾ ಹ್ಯಾಮರ್ ಕಿಟ್ಸ್ ಇರ್ಬೋದು. ಸೊ ಎಲ್ಲ ಅತ್ಯಾಧುನಿಕ ಅಸ್ತ್ರಗಳನ್ನು ಹೊಡೆದು ನಾವು ಇದನ್ನು ಭಯೋತ್ಪಾದಕರ ಟ್ರೈನಿಂಗ್ ಕ್ಯಾಂಪ್ಸ್ನೆಲ್ಲ ಹೊಡೆದಿದ್ದೀವಿ. ಅದರ ಒಂದು ರಂಗನಾಥ್ ಈ ಮಾತು ಹೇಳಲೇಬೇಕು. ಇದರೊಳಗೆ ಬಾಲಾಕೋಟಲ್ಲಿ ಇದೇ ಆದಾಗ 2019ರಲ್ಲಿ ಒಂದು ಟಾರ್ಗೆಟು ಮಲ್ಟಿಪಲ್ ಅಟ್ಯಾಕ್ಸು, ಈ ಸಾರಿ ಮಲ್ಟಿಪಲ್ ಟಾರ್ಗೆಟ್ಸ್ ಮಲ್ಟಿಪಲ್ ಅಟ್ಯಾಕ್ಸ್. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ನಿಮ್ಮ ಜೊತೆಗೆ ನಾನು ಇನ್ನಷ್ಟು ಮಾತಾಡ್ತೀನಿ. ಚಕ್ರವರ್ತಿ ಸೂಲಿಬೆಲೆ ಅವರೇ, ನೋಡ್ತಾ ಇದ್ದೀರಿ ಸಿಂಧೂರ, ಆ ಹೆಸರು ನೋಡಿ, ಆ ಕಾರ್ಯಾಚರಣೆಗೆ ಇಟ್ಟಿರುವಂಥ ಹೆಸರು ನೋಡಿ ಹೆಂಗಿದೆ ಅಂತ. ಈ ಸಿಂಧೂರಕ್ಕೆ ಭಾವನಾತ್ಮಕವಾದಂಥ ಸಂಬಂಧ ಇದೆ, ಆಧ್ಯಾತ್ಮಿಕ ಸಂಬಂಧ ಇದೆ, ನಮ್ಮ 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 ಸಾಂಸ್ಕೃತಿಕ ಸಂಬಂಧಗಳಿದೆ ಸಿಂಧೂರದ ಜೊತೆಗೆ. ಯಾರು ಸಿಂಧೂರವನ್ನು ಅಳಿಸಿದರು ಅವ್ರನ್ನ ಈಗ ಅಳಿಸುವಂಥ ಕೆಲಸ ಶುರುವಾಗಿದೆ. ಒಂದು ಕಡೆಗೆ ಸಿಂಧು ದೂರ ಆಗ್ತಿರುವಂಥ ಸಂದರ್ಭದಲ್ಲೇ ಆಪರೇಷನ್ ಸಿಂಧೂರ ಬಡಿತಾ ಇದೆ. ಏನಂತೀರಿ? ಅಬ್ಸಲ್ಯೂಟ್ಲಿ ಹೌದು. ಕಂಗ್ರ್ಯಾಚುಲೇಷನ್ಸ್ ರಂಗನಾಥ್ ಅವರೇ. ನಂಗೆ ಗೊತ್ತಿದೆ ನೀವೆಷ್ಟು ಸಂಭ್ರಮ ಪಡ್ತಿರ್ತೀರಾ. ನೀವು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ನ್ಯಾಷನಲಿಸ್ಟ್ಗಳು, ಸಿಂಗಲ್ ಕೋಟಲ್ಲಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬ ನ್ಯಾಷನಲಿಸ್ಟ್, ರಾಷ್ಟ್ರೀಯವಾದಿ ಭಾರತೀಯನು ಕೂಡ ಇವತ್ತು ಹೆಮ್ಮೆ ಪಡ್ತಿರ್ತಾನೆ. ಕೆಲವರಿಗೆ ಕಂಗಳಲ್ಲಿ ನೀರು ಬಂದಿರ್ಲಿಕ್ಕೆ ಸಾಕು, ಆನಂದ ಬಾಷ್ಪ ಬಂದಿರ್ಲಿಕ್ಕೆ ಸಾಕು. ಯಾಕೆ ಅಂತಂದ್ರೆ ರಾಷ್ಟ್ರದ ಸಾರ್ವಭೌಮತೆಗೆ ಧಕ್ಕೆ ತಂದಿದ್ದಾರೆ ಅಂತ ಗೊತ್ತಾದಾಗ ತುಂಬಾ ಆಕ್ರೋಶ ಇತ್ತು. ಬಟ್ ಇವತ್ತು ನಿಜವಾಗ್ಲೂ ನೆಮ್ಮದಿಯ ವಾತಾವರಣ. ಸಿಂಧುವಿನ ಬಗ್ಗೆ ನಂಗೆ ಗೊತ್ತಿದೆ, ನೀವು ಸಾಕಷ್ಟು ಚರ್ಚೆ ಮಾಡಿದಿರ್ಬೋದು ಸಿಂಧೂರದ ಕುರಿತಂತೆ. ಅದು ಆಧ್ಯಾತ್ಮಿಕ ಇವೆಲ್ಲವೂ ಹೌದು. ಆದ್ರೆ ನಾವು ಒಂದು ಮಾತನ್ನು ನೆನಪಿಸ್ಕೊಳ್ಬೇಕು. ಸಾವರ್ಕರ್ ಒಂದು ಮಾತನ್ನು ಹೇಳ್ತಿದ್ರು, ಆ ಸಿಂಧು ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂ ರಿತಿ ಸ್ಮೃತಃ. ಸಿಂಧು ನದಿಯಿಂದ ಸಿಂಧು ಸಾಗರದವರೆಗೆ ಇರುವಂತ ಭಾರತ, ಅದನ್ನ ಪಿತೃಭೂಮಿ ಪುಣ್ಯಭೂಮಿ ಅಂತ ಹೇಳೋನು ಹಿಂದೂ ಅಂತ ಅವ್ರು ಹೇಳ್ತಾ ಇದ್ರು. ಇವತ್ತು ಸಿಂಧೂರ ಅನ್ನೋದು ಸಿಂಧುವಿಗೂ ಸಂಬಂಧಪಟ್ಟಿರೋದ್ರಿಂದ ನನಗನ್ಸುತ್ತೆ ಆ ಸಿಂಧೂ ನದಿಯನ್ನ ಮತ್ತೊಮ್ಮೆ ಭಾರತದಲ್ಲಿ ಪರಿಪೂರ್ಣವಾಗಿ ಹರಿಯುವಂತೆ ಮಾಡಿ ಹಿಂದುವಿಗೆ ಒಂದು ಗೌರವ ಕೊಡುವಂತ ಒಂದು ಪ್ರಯತ್ನವೂ ಕೂಡ ಆಗ್ತಾ ಇದೆ ಅಂತ. ಎಲ್ಲಕ್ಕಿಂತ ಹೆಚ್ಚು ಏನು ಅಂತಂದ್ರೆ, ಸಾವರ್ಕರ್ ಹೇಳಿದ್ರು, ಎಲ್ಲಿವರೆಗೂ ಸಿಂಧು ಹರಿಯೋದಿಲ್ವೋ ಭಾರತದೊಳಗೆ ಅಲ್ಲಿವರೆಗೂ ನನ್ನ ಅಸ್ಥಿಯನ್ನ ವಿಸರ್ಜಿಸಬೇಡಿ ಅಂತ. ಸೊ ಬಹುಶಃ ಸಾವರ್ಕರ್ ಅಸ್ಥಿಯನ್ನ ಇನ್ನು ಕಾಪಾಡಿಡಬೇಕಾದ ಪರಿಸ್ಥಿತಿ ಇಲ್ಲ, ಅದು ಭಾರತದೊಳಗೆ ಹರಿಯಬೇಕಾಗಿರಬಹುದು, ಅದನ್ನ ನಾವು ಸಿಂಧುವಿನೊಳಗೆ ವಿಸರ್ಜಿಸಬೇಕಾಗಿರುವಂತ ಸಂದರ್ಭ ಬಂದಿದೆ ಅಂತ ನನ್ಗನ್ಸುತ್ತೆ. ಸೊ ಲೆಟ್ ಮಿ ಕಂಗ್ರಾಚುಲೇಟ್ ಈ ದೇಶದ ಪ್ರಧಾನಮಂತ್ರಿಗೆ, ಈ ದೇಶದ ಸೈನಿಕ ಪಡೆಗಳಿಗೆ, ಈ ದೇಶದ ಎಲ್ಲ ಯಾರು ಈ ನಿರ್ಣಯವನ್ನು ತೆಗೆದುಕೊಂಡ್ರು ಅವರಿಗೆ, ಮತ್ತು ಪ್ರತಿಯೊಬ್ಬ ಭಾರತೀಯನನ್ನು ಯಾರು ಕಳೆದ 16 ದಿನಗಳಿಂದ ನೋವಿನಲ್ಲಿದ್ನೋ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಚಕ್ರವರ್ತಿಗಳೇ, ಇವತ್ತು ಬೆಳಗ್ಗಿನ ಒಂದು ಸಂಗತಿನ ನಾನು ಹೇಳಲೇಬೇಕು. ಬಹಳ ನನ್ನ ಮನಸ್ಸಿಗೆ ತಟ್ಟಿದಂಥ ಸಂಗತಿ ಇದು. ಬೆಳಗ್ಗೆ ನಮ್ಮ ಆ್ಯಂಕರ್ ಮಾಲ್ತೇಶ್ ಮಂಜುನಾಥ್ ಅವರ ತಾಯಿ ಜೊತೆಗೆ ಮಾತಾಡ್ತಾ ಇದ್ದರು. ನೋಡಿ, ತಾಯಂದರು, ತಾಯಿ ತಂದೆ ಏನು ನಿರೀಕ್ಷೆ ಮಾಡ್ತಾ ಇರ್ತಾರೆ ಅಂತಂದರೆ, ನಮ್ಮ ಈ ಕೊನೆಯ ದಿನಗಳಲ್ಲಿ ಮಕ್ಕಳು ನೋಡ್ಕೋಬೇಕು ಅಂತ, ಜೊತೆಗೆ ಏನು ಅಂದರೆ ನಾವು ಹೋದಂಥ ಸಂದರ್ಭದಲ್ಲಿ ನಮ್ಮ ತಿಥಿಕರ್ಮಗಳನ್ನು ಮಕ್ಕಳು ಮಾಡಬೇಕು ಅಂತ. ಇವತ್ತು ಆ ತಾಯಿ ತನ್ನ ಮಗನ ತಿಥಿಕರ್ಮಗಳನ್ನು ಮುಗಿಸ್ಕೊಂಬಂದು ಲೈವಿಗೆ ಕೂತ್ಕೊಂಡಿದ್ರು. 3-4 ಸರಿ ಮಾಲ್ತೇಶ್ ಪ್ರಶ್ನೆ ಕೇಳಿದರು, ನಿಮಗೇನಾದರೂ ತಡ ಅಂತ ಅನ್ನಿಸ್ತಾ, ಯಾಕೆ ಭಾರತ ಇಷ್ಟೊಂದು ನಿಧಾನಗತಿಯನ್ನು ಅನುಸರಿಸ್ತಾ ಇದೆ ಅಂತ ಪದೇ ಪದೇ ಕೇಳಿದ್ರು. ಆದರೆ ಆಕೆ ಕೊಟ್ಟಂಥ ಒಂದೇ ಉತ್ತರ, ನನಗೆ ಸಂಪೂರ್ಣವಾಗಿ ನಂಬಿಕೆ ಇತ್ತು, ನಮ್ಮ ನಂಬಿಕೆ ಈಗ ನಿಜವಾಗಿದೆ, ದೇಶದ ಪ್ರಧಾನಿಯ ಮೇಲೆ ನಮ್ಮ ನಂಬಿಕೆ ಇತ್ತು, ಆ ಮಾತನ್ನು ಅವರು ಉಳಿಸ್ಕೊಂಡಿದ್ದಾರೆ. ಈ ಕಾರ್ಯಾಚರಣೆ ಇದೆಯಲ್ಲ, ಇದು ನಮಗೆ ಭಾಳ ಸಂತೋಷ ತಂದಿದೆ ಅಂತ. ಅಂದರೆ ಜನಸಾಮಾನ್ಯರು ಏನು ಬಯಸ್ತಾರೆ ಅನ್ನಲಿಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಇನ್ಯಾವುದಿದೆ ಚಕ್ರವರ್ತಿಗಳೇ?
ಒಂದು ರಂಗನಾಥ್, ನನಗೆ ಬಹಳ ಖುಷಿ ಏನು ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಯ ಮೇಲೆ ಒಂದು ವಿಶ್ವಾಸ ಇದೆಯಲ್ರಿ, ಅನ್ಇಮ್ಯಾಜಿನಬಲಿ ಅಮೇಸಿಂಗ್. ಅಂದ್ರೆ ಈ ತರದ ಘಟನೆಗಳಾದಾಗ, ಮುಂಬೈನಲ್ಲಿ ಘಟನೆ ಆದಾಗ ನಾವು ಅವತ್ತಿನ ಪ್ರಧಾನಮಂತ್ರಿಯವರನ್ನ ಅತ್ಯಂತ ಕೆಟ್ಟದಾಗಿ ಮಾತನಾಡ್ತಿದ್ವಿ, ಅವತ್ತಿನ ಪ್ರಧಾನಿ ಯಾವ ತರದ ಹೇಡಿತನ ತೋರಿಸ್ತಾ ಇದೀವಿ ಅಂತೆಲ್ಲ ಮಾತನಾಡ್ತಿದ್ವಿ. ಆದ್ರೆ ಈ ದೇಶದ ಪ್ರಧಾನಿಯ ಬಗ್ಗೆ ಒಬ್ರು ಹಾಗೆ ಮಾತನಾಡಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ, ಬರೀ ಪ್ರಧಾನಿ ಅಂತಂದ್ರೆ ನಮಗೆ ಮಾತ್ರ ಗೊತ್ತಿರೋದಲ್ಲ, ಪಾಕಿಸ್ತಾನಕ್ಕೂ ಗೊತ್ತಿದೆ ನರೇಂದ್ರ ಮೋದಿ ಏನಾದ್ರೂ ಮಾಡೇ ಮಾಡ್ತಾರೆ ಅಂತ. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಏರ್ ಸ್ಟ್ರೈಕ್ ಮಾಡಿದ್ವಿ, ಈಗಲೂ ಏನಾದ್ರೂ ಮಾಡ್ತಾರೆ ಅಂತ. ಸ್ವಲ್ಪ ತಡವಾಗಬಹುದು, ಬಟ್ ಮಾಡೇ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ. ಹಾಗೆ ಸಂಪರ್ಕದಲ್ಲಿ ಈಗ ಸೇನಾಧಿಕಾರಿಗಳು ಬರ್ತಾ ಇದ್ದಾರೆ, ಇನ್ನು ಸ್ವಲ್ಪ ಹೊತ್ತಿಗೆ ಏನಾದರೂ ಬ್ರೀಫಿಂಗ್ ಶುರುವಾಗುತ್ತೆ. ಯಾವ ರೀತಿ ಕಾರ್ಯಾಚರಣೆ ಆಯಿತು, ಆಪರೇಷನ್ ಸಿಂಧೂರ ರಾತ್ರಿ ಆದಂತ ಬಗೆ ಹೇಗೆ, ಎಲ್ಲೆಲ್ಲಿ ಯಾವ್ಯಾವ ಸ್ಥಳಗಳನ್ನು ಟಾರ್ಗೆಟ್ ಮಾಡಿದ್ವಿ, ಎಷ್ಟರ ಮಟ್ಟಿಗೆ ನಾವು ಯಶಸ್ಸನ್ನು ಕಂಡಿದ್ದೀವಿ ಅಂತ. ಯಾಕಂದರೆ ಒಂದು ಲೆಕ್ಕದಲ್ಲಿ ಇಡೀ ಪಾಕಿಸ್ತಾನ ಪತ್ರಬಿಟ್ಟು ಹೋಗಿದೆ. ಗೊತ್ತಾಯ್ತು ಅದಕ್ಕೆ, ಇವರು ಮಾತಾಡಲ್ಲ, ಹೊಡೆದು ತೋರಿಸ್ತಾರೆ ಅಂತ. ಮೋದಿ ಪದೇ ಪದೇ ಇದನ್ನು ಹೇಳ್ತಾ ಇದ್ರು, ನೋಡಿ ನೀವು ಏನಂತೀರೋ ಅದನ್ನು ಮಾಡ್ತೀವಿ ನೋಡಿ ಅಂತ. ಅದಾಗಿದೆ. ಎಸ್ ಚಕ್ರವರ್ತಿ ಸುಲಭ, ಪ್ಲೀಸ್ ಕಂಟಿನ್ಯೂ. ಯಾ ಸರ್, ಒಂದೇ ಒಂದು ಏನೋ ನಾನು ಹೇಳಬೇಕು ಅಂತಿದ್ದೆ ಅಂತಂದ್ರೆ, ಈ ಒಟ್ಟಾರೆ ಪ್ರಕರಣದಲ್ಲಿ ಪಾಕಿಸ್ತಾನಕ್ಕೆ ನಾವು ಕೊಟ್ಟಿರುವಂತ ಈ ಸಂದೇಶ ಇದೆಯಲ್ಲ, ಇದು ಎಂತ ಭಯಾನಕವಾದ ಸಂದೇಶ ಅಂತಂದ್ರೆ ಅದು ನರೇಂದ್ರ ಮೋದಿ ಅವ್ರ ಮೇಲಿರುವಂತ ವಿಶ್ವಾಸ ಮಾತ್ರದಿಂದಾಗಿ. ನನಗೊಂದು ಎಕ್ಸ್ಪೆಕ್ಟೇಷನ್ ಯಾವಾಗ್ಲೂ ಇತ್ತು, ನರೇಂದ್ರ ಮೋದಿ ಅವರು ಏನಾದ್ರೂ ಮಾಡ್ತಾರೆ ಅಂತ. ಬಟ್ ನರೇಂದ್ರ ಮೋದಿ ಅವರು ಇಷ್ಟೇ ಮಾಡೋದಿಲ್ಲ, ಇದು ಇನ್ನೂ ಮುಂದುವರಿಯುತ್ತೆ, ನಾವು ಇಲ್ಲಿಗೆ ನಿಲ್ಲುವಂತಿಲ್ಲ. ಇವತ್ತು ಪ್ರೆಸ್ ಬ್ರೀಫಿಂಗ್ ಕೇಳಿದ ನಂತರ ಗೊತ್ತಾಗುತ್ತೆ ನಮಗೆ ಆರ್ಮಿ ಅವ್ರದ್ದು ಉದ್ದೇಶ ಏನಿದೆ ಅಂತ. ಬಟ್ ಜಗತ್ತಿಗೊಂದು ಸಂದೇಶವನ್ನು ನರೇಂದ್ರ ಮೋದಿ ಕೊಟ್ಟರು, ಯಾರಾದ್ರೂ ಈ ದೇಶದ ಮೇಲೆ ಕೆಟ್ಟ ಕಣ್ಣು ಹಾಕಿದ್ರೆ ಅದು ನಾವು ಮಾಡ್ತೀವಿ ಅಂತ. ಬಟ್ ನಂಗೆ ಒಂದೇ ಒಂದು ವಿನಂತಿ ಏನಿದೆ ಅಂತಂದ್ರೆ, ನಮ್ಮ ಅನೇಕ ಈ ಬಲಿದಾನಗೊಂಡಂತವರ ಮನೆಯವರು ಮಾತನಾಡಬೇಕಾದ್ರೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಾವು ಅಮಾಯಕರ ಮೇಲೆ ದಾಳಿ ಮಾಡಬಾರ್ದು, ನಾವು ಆ ಜನರಿಗೆ ತೊಂದರೆ ಕೊಡಬಾರ್ದು. ನಾನು ಆ ಮನೆಗಳವ್ರನ್ನ ವಿನಂತಿಸ್ಕೊಳ್ತೀನಿ, ಫಾರ್ ಗಾಡ್ ಸೇಕ್, ಈ ದೇಶದ ಪ್ರಧಾನಮಂತ್ರಿಯವರನ್ನ, ಈ ದೇಶದ ಸೈನ್ಯದ ಕಾಲಿಗೆ ಗುಂಡನ್ನು ಕಟ್ಟಬೇಡಿ. ನೀವು ಇಂಥವ್ರ ಮೇಲೆ ದಾಳಿ ಮಾಡಬೇಕು, ಇಂಥವ್ರ ಮೇಲೆ ಮಾಡಬಾರ್ದು ಅಂತ ನಾವ್ಯಾಕೆ ಹೇಳೋಣ? ಈ ದೇಶದ ಸೇನೆಗೆ ಬಹಳ ಚೆನ್ನಾಗಿ ಗೊತ್ತಿದೆ ಯಾರನ್ನ ಅಟ್ಯಾಕ್ ಮಾಡಬೇಕು, ಯಾರನ್ನ ತೆಗಿಬೇಕು ಅಂತ. ಅಕಸ್ಮಾತ್ ಈ ದೇಶ ಆ ತರದ ಹಂತಕ್ಕೆ ಹೋದಾಗ ಇದೇ ವಾಕ್ಯಗಳನ್ನ ಬಳಸ್ಕೊಂಡು ನಮ್ಮ ವಿರೋಧಿಗಳು ಅದನ್ನ ಬಳಸ್ಕೊಳ್ಳುವಂತ ಸಾಧ್ಯತೆ ಇರೋದ್ರಿಂದ ನಾನು ವಿನಂತಿಸ್ಕೊಳ್ತೀನಿ ಆ ತಂದೆ ತಾಯಂದ್ರು, ಅವರ ಪತ್ನಿಯರು, ಇವ್ರನ್ನೆಲ್ಲ ನೀವೇನು ಕಂಡೀಷನ್ ಆಗ್ಬೇಡಿ. ಈ ದೇಶ ರಿವೆಂಜ್ ತಗೋತಾ ಇದೆ. ಈ ರಿವೆಂಜ್ ಎಂತದ್ದು ಅಂತಂದ್ರೆ, ಇದು ಬರೀ 26 ಜನರನ್ನ ಕೊಂದಿದ್ದಕ್ಕೆ ರಿವೆಂಜ್ ಅಲ್ಲ, ಬಟ್ ಈ ರಿವೆಂಜ್ ಇಷ್ಟು ದಶಕಗಳ ಕಾಲ ಭಾರತ ಅನುಭವಿಸ್ತಾ ಇರುವಂತ ಎಲ್ಲ ಅವಮಾನಗಳಿಗೂ ರಿವೆಂಜ್ ಆಗಿರೋದ್ರಿಂದ ಈ ರಿವೆಂಜ್ ಅನ್ನ ನಾವು ಹೀಗಾಗಬೇಕು ಹಾಗಾಗಬೇಕು ಅಂತ ಕೇಳಿಕೊಳ್ಳದೆ ಪರಿಪೂರ್ಣವಾಗಿರೋ ರಿವೆಂಜ್ ಆಗಿರಲಿ, ಒನ್ಸ್ ಫಾರ್ ಆಲ್. ಪಾಕಿಸ್ತಾನ ಇನ್ ಮುಂದೆ ತಂಟೆ ಮಾಡದೇ ಇರುವಂತ ಸ್ಥಿತಿಗೆ ನರೇಂದ್ರ ಮೋದಿ ಅವರು ತೆಗೆದುಕೊಂಡು ಹೋಗ್ಲಿ ಅಂತ ಅಷ್ಟೇ ನಾವು ಅವ್ರಿಗೆ ಫ್ರೀಡಮ್ ಕೊಡಬೇಕು ಅಂತ ನಾನು ಎಲ್ಲರೂ. ಬಹಳ ಅದ್ಭುತವಾದ ಮಾತನ್ನು ಹೇಳಿದ್ರಿ. ಬಹುಶಃ ಇದೇ ನಂಬಿಕೆಯಿಂದಲೇ ಪ್ರಧಾನಮಂತ್ರಿಗಳು ಸೇನೆಯ ಮುಖ್ಯಸ್ಥರುಗಳಿಗೆ ಹೇಳಿದ್ರು, ನಿಮ್ಮ ಮೇಲೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಹೀಗಾಗಿ ಏನಂದ್ರೆ, ಮುಹೂರ್ತ ಇಡುವಂಥವರು ನೀವೇನೇನೆ, ಪ್ರಹಾರ ಮಾಡುವಂಥವರು ನೀವೇನೇನೆ, ಪ್ರತೀಕಾರವನ್ನು ತೆಗೆದುಕೊಳ್ಬೇಕಾಗಿರುವಂಥವರು ನೀವೇನೇನೆ, ಅದಕ್ಕೆ ಸಂಪೂರ್ಣವಾದಂಥ ಪರಮಾಧಿಕಾರ ನಿಮ್ಮಲ್ಲಿದೆ ಅನ್ನುವಂಥ ಮಾತು. ಎಂಥ ಅದ್ಭುತವಾದಂಥ ಮಾತು ನೋಡಿ. ನಿಜ, ನನಗೆ ಈ ದೇಶದ ಪ್ರಧಾನಮಂತ್ರಿ ತುಂಬಾ ಸ್ಪಷ್ಟವಾಗಿ ಅವತ್ತೇ ಹೇಳಿದ್ರಲ್ಲ, ಸಮಯ, ಕಾಲ ಮತ್ತು ಜಾಗ ನೀವೇ ನಿರ್ಧಾರ ಮಾಡಬೇಕು, ನಾನೇನು ಹೇಳೋದಿಲ್ಲ, ನಿಮಗೆ ಬೇಕಾಗಿರುವಂತ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ ಅಂತ ಹಣಕಾಸಿನ ವ್ಯವಸ್ಥೆಯನ್ನು ಬಲಗೊಳಿಸಿದ್ರು. ಜಾಗತಿಕ ಮಟ್ಟದಿಂದ ಬೇಕಾಗಿರುವಂತ ಎಲ್ಲ ನಮಗೆ ಬೆಂಬಲವನ್ನ ನರೇಂದ್ರ ಮೋದಿ ತೆಗೆದುಕೊಳ್ಳುವಂತೆ ಮಾಡಿದ್ರು. ಸೈನಿಕರಿಗೆ ಬೇಕಾಗಿರುವಂತ ಎಲ್ಲ ಬ್ಯಾಕ್ ಸಪೋರ್ಟ್ ಅನ್ನ ಪರಿಪೂರ್ಣವಾಗಿ ಕೊಟ್ಟು ಈಗ ಟೈಮ್ ನಿರ್ಧಾರ ಮಾಡಿ ಹೊಡಿರಿ ಅಂತ ಹೇಳಿದ ನಂತರ ನಮ್ಮ ಸೈನ್ಯ ನುಗ್ಗಿರೋ ಸ್ಟೈಲ್ ಇದೆಯಲ್ಲ, ನಾವು ಪ್ರಿಸೈಸ್ ಅಟ್ಯಾಕ್, ಅದು ಈ ದೇಶದ ಅಜಿತ್ ದೋವಲ್ ರವರು ತೆಗೆದುಕೊಂಡಿರುವಂತ ಆ ಎಲ್ಲ ಕೋಆರ್ಡಿನೇಟ್ಸ್ ಗಳ ಆಧಾರದ ಮೇಲೆ ಕರೆಕ್ಟ್ ಆಗಿರುವಂತ ಜಾಗದಲ್ಲಿ ದಾಳಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ, ಇದು ಭಾರತದ ಸೈನ್ಯದ ಶಕ್ತಿಯನ್ನ ಜಗತ್ನಲ್ಲಿ ಮೂಡಿಸುವಂತ ಪ್ರಯತ್ನ. ಮತ್ತು ರಂಗನಾಥ್, ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಈ ಟೋಟಲ್ ವಾರ್ ಕಂಪ್ಲೀಟ್ ಆಗುತ್ತಲ್ಲ, ಅದು ಯುದ್ಧವೋ ಆಪರೇಷನ್ ಕಂಪ್ಲೀಟ್ ಆಗುತ್ತಲ್ಲ, ಏಷ್ಯಾದಲ್ಲಿ ಭಾರತ ಒಂದು ಸೂಪರ್ ಪವರ್ ಆಗುವಂತ ರಾಷ್ಟ್ರವಾಗಿ ನಿರ್ಮಾಣ ಆಗ್ಲಿಕ್ಕೆ ಬೇಕಾಗಿರುವ ಒಂದು ಸಮರ್ಥ ಭೂಮಿಕೆ ನಿರ್ಮಾಣವಾಗುತ್ತೆ ಅಂತ ನನ್ಗನ್ಸುತ್ತೆ. ಹೀಗಾಗಿ ಈ ಯುದ್ಧವನ್ನ ನಾನು ನೋಡ್ತಾ ಇರುವಂತ ದೃಷ್ಟಿಕೋನ ಬಹಳ ಭಿನ್ನವಾಗಿರುವಂತದ್ದು. ಅಂಡ್ ಅಟ್ ದ ಸೇಮ್ ಟೈಮ್ ಯುದ್ಧದ ಕಾರ್ಮೋಡದಲ್ಲಿ ಜನ ಭಿಕಾರಿಗಳಾಗ್ತಾರೆ, ಬಡತನಕ್ಕೆ ತಿಳ್ತಾರೆ. ಆದ್ರೆ ಭಾರತ ಯುದ್ಧದ ನಡುವೆ ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರವಾಗಿ ಹೊರಹೊಮ್ಮಿರೋದು ಈ ದೇಶವನ್ನು ಅಭಿನಂದಿಸಬೇಕು, ನೇತೃತ್ವವನ್ನ ಅಭಿನಂದಿಸಬೇಕು ಅಂತ ನನಗನ್ಸುತ್ತೆ. ಬಹಳ ಅದ್ಭುತವಾದ today's event would start at 10:25. The event would start at 10:25. I'm sure by now most of us would have read the media invite, and it clearly says, and I repeat for that thing, just for a matter of fact, I repeat it. It clearly states that this is a press brief. As of now, in this press brief, no questions will be taken. So I request you, please adhere to it.
And 10:25 we start. Request to please settle down. Thank you. ಹತ್ತು 25ಕ್ಕೆ ಶುರುವಾಗುತ್ತೆ. ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತಾ ಇದ್ವಿ. ಚಕ್ರವರ್ತಿ ಸೂಲಿಬೆಲೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಎಸ್ ಕಾರಣಾಂತರಗಳಿಂದ ಅವ್ರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ಅವ್ರ ಸಂಪರ್ಕ ಸಾಧ್ಯವಾಗ್ತಿಲ್ಲ. ಮತ್ತೆ ನಾನು ಅವ್ರನ್ನ ಸಂಪರ್ಕ ಮಾಡ್ತೀನಿ. ಮುರಳಿ ಅವರು ನಮ್ಮ ಜೊತೆಗಿದ್ದಾರೆ. ಮುರಳಿ ಸರ್, ನಾವು ನೋಡ್ತಾ ಇದ್ದೀವಿ, ನಾವು ಆಡಿದಂಥ ಮಾತು, ಅವತ್ತು ನೀವು ಆಡಿದಂಥ ಮಾತು ಸತ್ಯವಾಗಿದೆ. ನೀವು ಅವತ್ತು ಹೇಳಿದ್ರಿ, ಈ ಬಾರಿ ಕೊಡುವಂಥ ಏಟಿದೆಯಲ್ಲ ಅದು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಏಟನ್ನು ಕೊಡುತ್ತೆ ಭಾರತ, ಅದಕ್ಕೋಸ್ಕರ ಸಿದ್ಧತೆಯನ್ನು ಮಾಡ್ಕೊಂಡಿದೆ ಅಂತ. ಏನಂತೀರಿ ಸರ್? ಹೌದು ರಂಗನಾಥ್ ಸರ್, ಒಂದು ನಿಮಿಷ